ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಬೇಸಿಗೆ ಸಮಯದಲ್ಲಿ ಬಿಸಿಲಿನ ಝಳ ಹೆಚ್ಚಾದರೆ ನಾವು ಏನು ಮಾಡ್ತೀವಿ? ಎಳನೀರು, ಹಣ್ಣಿನ ಜ್ಯೂಸು, ತಂಪು ಪಾನೀಯ, ಮೊಸರು, ಮಜ್ಜಿಗೆಯ ಮೊರೆ ಹೋಗ್ತೀವಿ. ಆದರೆ ನಾರ್ತ್ ಕೊರಿಯಾದಲ್ಲಿ ಬಿಸಿಲಿನ ಬೇಗೆಯಿಂದ ದೇಹ ತಂಪಾಗಿಸಲು ನಾಯಿ ಮಾಂಸದ ಸೂಪ್ ಕುಡಿಯುವಂತೆ ಕಿಮ್ ಜಾಂಗ್ ಉನ್ ಸರ್ಕಾರವೇ ಅಲ್ಲಿನ ಜನರಿಗೆ ಉಪದೇಶ ನೀಡುತ್ತಿದೆ. ಆದರೆ ಕಿಮ್ ಸರ್ಕಾರದ ಐಡಿಯಾಗೆ ವಿಶ್ವವೇ ಶಾಕ್ ಆಗಿದೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತಂದರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಬೇಕು. ಹೌದು, ಉತ್ತರ ಕೊರಿಯಾದಲ್ಲಿ ಬಿಸಿಲಿನ ಝಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ನಡುವೆಯೇ ಅಲ್ಲಿನ ಸರ್ಕಾರಿ ಮಾಧ್ಯಮದಲ್ಲಿ ಪ್ರಕಟವಾಗಿರುವ ಆರೋಗ್ಯ ಸಲಹೆಯೊಂದು ಇದೀಗ ವಿಶ್ವದ ಗಮನ ಸೆಳೀತಾ ಇದೆ. ತೀವ್ರ ಬೇಸಿಗೆಯನ್ನು ಎದುರಿಸಲು ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು ಅನುಸರಿಸುವಂತೆ ಸೂಚನೆ ನೀಡಲಾಗಿದ್ದು, ಅವುಗಳಲ್ಲಿ ನಾಗಿ ಮಾಂಸದ ಸೂಪ್ಗೂ ಮಹತ್ವ ನೀಡಲಾಗಿದೆ ಎನ್ನಲಾಗಿದೆ. ಬಿಸಿಲಿನ ಬೇಗೆಗೆ ತಂಪು ಪಾನೀಯ, ಹಣ್ಣು, ಎಲೆಕ್ಟ್ರೋಲೈಟ್ಗಳ ಬದಲಿಗೆ ಡಾಗ್ ಮೀಟ್ ಸೂಪ್ ಅನ್ನ ಪರಿಹಾರವಾಗಿ ಪ್ರಚಾರ ಮಾಡಿರೋದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಉತ್ತರ ಕೊರಿಯಾದ ಆಡಳಿತಾರೂಢ ವರ್ಕರ್ಸ್ ಪಾರ್ಟಿಯ ಪತ್ರಿಕೆ ರೊಡಾಂಗ್ ಸಿನ್ಮುನ್ನಲ್ಲಿ ಪ್ರಕಟವಾದಂತಹ ಆರೋಗ್ಯ ಸಲಹೆಯಲ್ಲಿ ಬಿಸಿ ಗಾಳಿಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ತಡೆಯುವ ಕುರಿತು ಮಾರ್ಗದರ್ಶನ ನೀಡಲಾಗಿದ್ದು, ಬೇಸಿಗೆಯಲ್ಲಿ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ಯಾವ ರೀತಿಯ ಆಹಾರ ಸೇವಿಸಬೇಕು ಅನ್ನೋದರ ಬಗ್ಗೆಯೂ ಸಲಹೆ ನೀಡಲಾಗಿದೆ. ಅದರಲ್ಲೂ ನಾಗಿ ಮಾಂಸದ ಸೂಪನ್ನು ಉತ್ತರ ಕೊರಿಯಾದ ಸಾಂಪ್ರದಾಯಿಕ ಆಹಾರವೆಂದು ಬಿಂಬಿಸಿರೋದು ಹೆಚ್ಚು ಗಮನ ಸೆಳೀತಾ ಇದೆ. ಅಲ್ಲಿ ಡಾಂಗ್ಗೆ ಅಥವಾ ಸ್ವೀಟ್ ಮೀಟ್ ಎಂಬ ಹೆಸರಿನಿಂದ ಕರೆಯಲಾಗುವ ನಾಗಿ ಮಾಂಸದ ಖಾದ್ಯಕ್ಕೆ ಹಿಂದಿನಿಂದಲೂ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಬೇಸಿಗೆಯ ಅತ್ಯಂತ ಬಿಸಿಯಾದ ದಿನಗಳಲ್ಲಿ ಇದನ್ನು ಸೇವಿಸುವ ಸಂಪ್ರದಾಯವಿದೆ ಎಂದು ವರದಿಗಳು ಹೇಳ್ತವೆ. ಇನ್ನು ಸಾಮಾನ್ಯವಾಗಿ ತೀವ್ರ ಬಿಸಿಲಿನ ಸಂದರ್ಭದಲ್ಲಿ ದೇಹದಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಸಾಕಷ್ಟು ನೀರು ಕುಡಿಯೋದು, ಹಣ್ಣು ತರಕಾರಿ ಸೇವಿಸೋದು, ಜೊತೆಗೆ ದೇಹವನ್ನು ತಂಪಾಗಿಟ್ಕೊಳ್ಳೋದು ಆರೋಗ್ಯ ತಜ್ಞರ ಪ್ರಮುಖ ಸಲಹೆಗಳಾಗಿರುತ್ತೆ. ಆದರೆ ಉತ್ತರ ಕೊರಿಯಾದ ಸರ್ಕಾರಿ ಮಾಧ್ಯಮದಲ್ಲಿ ನಾಗಿ ಮಾಂಸದ ಸೂಪ್ನಂತಹ ಸಾಂಪ್ರದಾಯಿಕ ಆಹಾರವನ್ನು ಬೇಸಿಗೆಯೊಂದಿಗೆ ಜೋಡಿಸಿರೋದು ಚರ್ಚೆಗೆ ಕಾರಣವಾಗಿದೆ. ಈ ವರದಿ ಹೊರಬಂದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಬಿಸಿಲಿಗೆ ನಾಗಿ ಮಾಂಸದ ಸೂಪ್ ಯಾಕೆ ಎಂಬ ಪ್ರಶ್ನೆಯೂ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಇದು ಉತ್ತರ ಕೊರಿಯಾದ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಭಾಗವಾಗಿದ್ದು, ಅದನ್ನು ಆಧುನಿಕ ಆರೋಗ್ಯ ಸಲಹೆಯಂತೆ ಮಾತ್ರ ನೋಡಬಾರದು ಎಂಬ ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿದೆ. ಕಿಮ್ ಆಡಳಿತದ ಮತ್ತೊಂದು ಗಮನ ಸೆಳೆಯುವ ನಡೆ ಅಂದರೆ, ಉತ್ತರ ಕೊರಿಯಾ ತನ್ನ ವಿಶಿಷ್ಟ ಆಡಳಿತ ವ್ಯವಸ್ಥೆ ಮತ್ತು ಸರ್ಕಾರದ ನಿಯಂತ್ರಣದಲ್ಲಿರುವ ಮಾಧ್ಯಮಗಳಿಗಾಗಿ ಜಾಗತಿಕವಾಗಿ ಚರ್ಚೆ ಆಗ್ತಾನೆ ಇರುತ್ತೆ. ದೇಶದಲ್ಲಿ ಸರ್ಕಾರದ ಮಾಧ್ಯಮಗಳಿಗೆ ಪ್ರಮುಖ ಪಾತ್ರವಿದ್ದು, ಜನರಿಗೆ ಆರೋಗ್ಯ, ಆಹಾರ, ಜೀವನ ಶೈಲಿ ಸೇರಿದಂತೆ ಹಲವು ವಿಚಾರಗಳಲ್ಲಿ ಅಧಿಕೃತ ಮಾರ್ಗದರ್ಶನ ನೀಡಲಾಗುತ್ತೆ. ಈ ಹಿನ್ನೆಲೆ ರೊಡಾಂಗ್ ಸಿನ್ಮುನ್ನಲ್ಲಿ ಪ್ರಕಟವಾದಂತಹ ಬೇಸಿಗೆಯ ಆರೋಗ್ಯ ಸಲಹೆಯೂ ಗಮನ ಸೆಳೆದಿದೆ. ವಿಶೇಷವಾಗಿ ನಾಯಿ ಮಾಂಸದ ಸೂಪ್ ಬಗ್ಗೆ ಉಲ್ಲೇಖವಾಗಿರೋದ್ರಿಂದ ಕಿಮ್ ಜಾಂಗ್ ಉನ್ ನೇತೃತ್ವದ ಉತ್ತರ ಕೊರಿಯಾದ ಮತ್ತೊಂದು ವಿಚಿತ್ರ ಸಂಗತಿ ಜಗತ್ತಿನ ಮುಂದೆ ಬಂದಿದೆ ಎಂಬ ಚರ್ಚೆ ಶುರುವಾಗಿದೆ. ಇನ್ನು ಕೊರಿಯಾದಲ್ಲಿ ನಾಯಿ ಮಾಂಸಕ್ಕೆ ದೀರ್ಘ ಇತಿಹಾಸ ಇದೆ. ನಾಯಿ ಮಾಂಸ ಸೇವನೆ ಕೊರಿಯಾದಲ್ಲಿ ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಆಹಾರ ಪದ್ಧತಿಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ಬೇಸಿಗೆಯ ಬಿಸಿಯಾದ ದಿನಗಳಲ್ಲಿ ದೇಹಕ್ಕೆ ಶಕ್ತಿ ನೀಡುತ್ತೆ ಎಂಬ ನಂಬಿಕೆಯೊಂದಿಗೆ ಹಲವು ಪ್ರದೇಶಗಳಲ್ಲಿ ನಾಯಿ ಮಾಂಸದ ಸೂಪನ್ನು ಸೇವಿಸಲಾಗ್ತಿತ್ತು. ಆದರೆ ಕಾಲ ಬದಲಾಗ್ತಿದ್ದಂತೆ ಈ ಪದ್ಧತಿಯ ಬಗ್ಗೆ ದೃಷ್ಟಿಕೋನವೂ ಬದಲಾಗಿದೆ. ದಕ್ಷಿಣ ಕೊರಿಯಾದಲ್ಲಿ ನಾಗಿ ಮಾಂಸ ಸೇವನೆಯ ವಿರುದ್ಧದ ಅಭಿಪ್ರಾಯಗಳು ಹೆಚ್ಚಾಗಿದ್ದು, ಅದನ್ನು ನಿಲ್ಲಿಸುವತ್ತ ಕಾನೂನು ಕ್ರಮಗಳು ಕೈಗೊಳ್ಳಲಾಗಿದೆ. ಯುವ ಪೀಳಿಗೆಯಲ್ಲಂತೂ ನಾಯಿ ಮಾಂಸ ಸೇವನೆಯ ಬಗ್ಗೆ ವಿರೋಧ ಹೆಚ್ಚಾಗಿದೆ. ಇದಕ್ಕೆ ವಿರುದ್ಧವಾಗಿ ಉತ್ತರ ಕೊರಿಯಾದಲ್ಲಿ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳ ಪ್ರಚಾರ ಇನ್ನೂ ಸರ್ಕಾರಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಹೀಟ್ ವೇವ್ ಸಂದರ್ಭದಲ್ಲಿ ನಾಗಿ ಮಾಂಸದ ಸೂಪ್ ಕುರಿತು ಪ್ರಕಟವಾಗಿರುವ ಸಲಹೆ ಮತ್ತೆ ಈ ಹಳೆಯ ಆಹಾರ ಪದ್ಧತಿಯನ್ನ ಚರ್ಚೆಯ ಕೇಂದ್ರಕ್ಕೆ ತಂದಿದೆ. ಹೀಟ್ ವೇವ್ ನಡುವೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ. ತೀವ್ರ ಬಿಸಿಲಿನ ಸಂದರ್ಭದಲ್ಲಿ ದೇಹದ ಉಷ್ಣತೆ ಹೆಚ್ಚಾಗಿರೋದ್ರಿಂದ ನಿರ್ಜಲೀಕರಣ ಮತ್ತು ಹೀಟ್ ಸ್ಟ್ರೋಕ್ನಂತಹ ಸಮಸ್ಯೆಗಳು ಕೂಡ ಉಂಟಾಗಬಹುದು. ವಿಶೇಷವಾಗಿ ವಯೋವೃದ್ಧರು, ಮಕ್ಕಳು ಹಾಗೂ ಹೊರಾಂಗಣದಲ್ಲಿ ಕೆಲಸ ಮಾಡುವವರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸಾಕಷ್ಟು ನೀರು ಕುಡಿಯೋದು, ಬಿಸಿಲಿನ ತೀವ್ರತೆ ಹೆಚ್ಚಿರುವ ಸಮಯದಲ್ಲಿ ಹೊರಗೆ ಹೋಗೋದನ್ನು ತಪ್ಪಿಸೋದು, ಹಗುರವಾದ ಬಟ್ಟೆ ಧರಿಸೋದು ಮತ್ತು ದೇಹದಲ್ಲಿ ನೀರು ಉಪ್ಪಿನ ಸಮತೋಲನ ಕಾಪಾಡಿಕೊಳ್ಳೋದು ಸಾಮಾನ್ಯ ಆರೋಗ್ಯ ಸಲಹೆಗಳಾಗಿವೆ.
ಈ ನಡುವೆ ಉತ್ತರ ಕೊರಿಯಾದ ಸರ್ಕಾರಿ ಮಾಧ್ಯಮದ ಆಹಾರ ಸಲಹೆಯೊಂದು ಮಾತ್ರ ಸಂಪೂರ್ಣ ವಿಭಿನ್ನ ಕಾರಣಕ್ಕೆ ಸುದ್ದಿಯಾಗಿದೆ. ಬಿಸಿಲಿನ ಹೊಡೆತದಿಂದ ಜನರು ತತ್ತರಿಸುತ್ತಿರುವಾಗ ನಾಯಿ ಮಾಂಸದ ಸೂಪ್ ಎಂಬ ಪದವೇ ಜಾಗತಿಕ ಮಟ್ಟದಲ್ಲಿ ಕುತೂಹಲ, ಅಚ್ಚರಿ ಮತ್ತು ಚರ್ಚೆಗೆ ಕಾರಣವಾಗಿದೆ. ಒಟ್ನಲ್ಲಿ ಉತ್ತರ ಕೊರಿಯಾದ ಈ ಸಲಹೆ ಕಿಮ್ ಜಾಂಗ್ ಉನ್ ಆಡಳಿತದ ಬಗ್ಗೆ ಮತ್ತೊಮ್ಮೆ ಜಾಗತಿಕ ಗಮನ ಸೆಳೆದಿದೆ. ಇದು ಕಡ್ಡಾಯ ಆದೇಶವೇ ಅಥವಾ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಪ್ರಚಾರವೇ ಅನ್ನೋದಕ್ಕಿಂತಲೂ ತೀವ್ರ ಹೀಟ್ ವೇವ್ ನಡುವೆಯೇ ಇಂತಹ ಆಹಾರವನ್ನ ಆರೋಗ್ಯದೊಂದಿಗೆ ಜೋಡಿಸಿರುವುದು ಈಗ ಚರ್ಚೆಯ ಪ್ರಮುಖ ವಿಷಯವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.